ಅಲ್ಲಿದೆ ನೋಡು. ಏನಿದೆ? ಚಟ್ನಿ ಇದೆ, ಒರ್ಸ್ಕೊ. ಹೌದಾ? ವಾಟ್ಸ್ ರಾಂಗ್ ವಿತ್ ಯು? ಯಾಕೆ ಹೇಳ್ತಿದ್ಯಾ? ನಾನು ಯಾವಾಗಲೂ ನಿನಗೆ ಕೋಪಿಷ್ಟ, ಏಲಿಯನ್ ಪಿಶಾಚಿ ಅಂತ ಹೇಳ್ತಾ ಇರ್ತೀನಿ. ಆದರೆ ನನಗೆ ಅಕ್ಕಂಗೆ ಕಷ್ಟ ಬಂದಾಗ ಯಾವಾಗಲೂ ನಮ್ಮ ಜೊತೆ ಇರ್ತೀಯ. ನಾನು ನನ್ನ ಡ್ಯೂಟಿ ಮಾಡ್ತಿದ್ದೀನಿ ಅಷ್ಟೇ. ನನಗೆ ಎಲ್ಲದಕ್ಕಿಂತ ದೊಡ್ಡದು ಅಂದರೆ ನನ್ನ ಫ್ಯಾಮಿಲಿ. ಈಗ ನೀವೆಲ್ಲ ನನ್ನ ಫ್ಯಾಮಿಲಿ ಅಂದಮೇಲೆ ಕೇರ್ ಮಾಡೋದು ನನ್ನ ಕರ್ತವ್ಯ ಅಷ್ಟೇ. ಟಿಶ್ಯೂ ಬೇಡ, ಇಟ್ಸ್ ಓಕೆ. ನಮ್ಮ ಅಪ್ಪ ಮತ್ತೆ ನಮ್ಮ ಅಮ್ಮನು ಯಾವಾಗಲೂ ಈ ಥರನೇ ಖುಷಿಯಾಗಿರ್ತಾರೆ. ಅಪರೂಪಕ್ಕೆ ಅಮ್ಮಂಗೆ ಕೋಪ ಬಂದಾಗೆಲ್ಲ ಅಪ್ಪನೇ ಅವ್ರಿಗೆ ಊಟ ಮಾಡಿಸೋದು. ಅಂಜು, ಯಾಕೆ ಹಿಂಗ್ ಮಿಳ ಮಿಳ ಅಂತ ಓದಾಡ್ತಾ ಇದ್ಯಾ? ಸುಮ್ಮನೆ ಮಲ್ಕೊಳಕ್ಕಾಗಲ್ವಾ? ನಿದ್ದೆ ಬರ್ತಿಲ್ಲ, ನಾನೇನ್ ಮಾಡ್ಲಿ? ಯಾವ ಸೈಡ್ ಮಲ್ಗಿದ್ರು ಸರಿ ಹೋಗ್ತಿಲ್ಲ. ಕೆಳಗೆ ಮಲಗ್ಬೋದಿತ್ತು, ಚಳಿ ಜಾಸ್ತಿ ಥಂಡಿ ಆಗುತ್ತೆ ಅಂತ ಈ ಅಮ್ಮ ಅಕ್ಕ ಮೇಲ್ ಮಲಗಿಸಿದಾಳೆ. ಅಷ್ಟಿದ್ರೆ ಅವಳು ಇದ್ದಾಗಲೇ ಹೇಳಬೇಕಿತ್ತು. ಅವಳು ಇಲ್ದಾಗ ಹಿಂದೆಯಿಂದ ಮಾತಾಡ್ಕೊಳ್ಳೋದಲ್ಲ. ಸುಮ್ಮನೆ ಮಲ್ಕೊಳ್ಳಿ. ಅಮ್ಮು ಅಕ್ಕ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ವಲ್ಲ? ನಂಗೆ ಯಾಕೋ ಡೌಟು. ಯಾವ ಥರ ಡೌಟು? ನಂಗೆ ಯಾಕೋ ವೇದನ್ ಬಾವ ಮತ್ತೆ ಅಮ್ಮು ಅಕ್ಕ ಡೇಟಿಂಗ್ ಹೋಗಿದಾರ ಅಂತ ಡೌಟು. ನಮ್ಮ ಕ್ಲಾಸಲ್ಲೂ ಒಂದಿಬ್ರು ಅದೇನೋ ಡೇಟು ಅಂತೆಲ್ಲ ಮಾತಾಡ್ತಿದ್ರು. ಈ ಡೇಟ್ ಅಂದ್ರೆ ಏನಕ್ಕ? ಅವ್ರನ್ನ ಕೇಳಿದಕ್ಕೆ ಅದೆಲ್ಲ ಓದೋರ್ಗೆಲ್ಲ ಸುಮ್ಮನಿರು ಅಂತ ತಮಾಷೆ ಮಾಡಿಬಿಟ್ರು. ಅದಿತಿ, ನೀನು ಬೇಡದೇ ಇರೋ ರಗಳೆ ತಂದಿಡ್ತೀಯ ಕಣೆ. ನೀನೇ ಉತ್ತರ ಹೇಳೋ ಅವಳಿಗೆ. ಡೌರಾಣಿ, ಸುಮ್ಮನೆ ಮಲ್ಕೋ, ತಲೆ ತಿನ್ಬೇಡ. ಹೇಳೋಕ್ಕಾಗಲ್ಲ ಅಲ್ವಾ? ಹೇಳೋಕ್ಕಾಗಲ್ಲ ಅಂದಮೇಲೆ ದೊಡ್ಡವ್ರ ಬಗ್ಗೆ ಹಾಗೆಲ್ಲ ಮಾತಾಡಿ ಚಿಕ್ಕವ್ರ ತಲೆಯಲ್ಲಿ ಪ್ರಶ್ನೆ ಹುಟ್ಟಿಸ್ಬಾರ್ದು. ನೀವು ವಿಷಯನೇ ಬದಲಾಯಿಸ್ತಿದ್ದೀರಾ. ಡೇಟ್ ಅಂದ್ರೆ ಏನು ಅಂತ ಉತ್ತರನೇ ಹೇಳ್ತಿಲ್ಲ. ಅಂಥದ್ದೇನಿಲ್ಲ, ಸುಮ್ಮನಿರ. ಅವಳು ಅದೇನ್ ಬೇಕಿದ್ರು ಇರ್ಲಿ, ನೀನ್ ಹೇಳಿಗ. ಏಯ್, ಒಳ್ಳೆ ಗೋಳ್ ಕಣೆ ನಿಂದು. ಒಂದು ಹುಡುಗ ಒಂದು ಹುಡುಗಿ ಒಬ್ರನ್ನೊಬ್ರು ಇಷ್ಟಪಡೋದು, ಒಟ್ಟಿಗೆ ಸುತ್ತಾಡೋದು ಅಷ್ಟೇ. ಹಾಗೆಲ್ಲ ಏನೂ ಇಲ್ಲ. ಅವ್ರು ಒಟ್ಟಿಗೆ ಕಾರಲ್ಲಿ ಕುತ್ಕೊಳ್ಳೋಕೆ ಹಂಚ್ಕೋತಾರೆ, ಅಂಥದ್ರಲ್ಲಿ ಒಟ್ಟಿಗೆ ಸುತ್ತಾಡ್ತಾರಾ? ಯಾಕೆ ಸುತ್ತಾಡಬಾರ್ದು? ನಿನ್ನ ನೋಡಿದ್ರೆ ಲವ್ ಮಾಡ್ತೀಯ ಅಂತ ಅನ್ನಿಸ್ತಿತ್ತಾ? ಈಗ ಲವ್ ಮಾಡಿಲ್ವಾ? ಅದು ಹಾಗಲ್ಲ ಕಣೆ. ಒಬ್ರನ್ನೊಬ್ರು ಮುಖ ನೋಡಿದಾಗಲೇ ಜಗಳ ಆಡ್ತಾರೆ. ಕೆಲ್ಸದ ಕಾರಣಕ್ಕೆ ಒಟ್ಟಿಗೆ ಒಂದೊಂದ್ಸಲ ಕಾಣಿಸ್ಕೊಳ್ತಾರೆ ಅನ್ನೋದು ಬಿಟ್ರೆ ಅವರಿಬ್ರು ಕ್ಲೋಸ್ ಆಗ್ತಾರೆ ಅಂತ ನನ್ಗೆ ಅನ್ಸೋದೇ ಇಲ್ಲ. ಆದ್ರೆ ಅಕ್ಕ, ಸೈನ್ಸ್ ಪ್ರಕಾರ ವಿಜಾತಿ ಧ್ರುವಗಳೇ ಒಂದಕ್ಕೊಂದು ಆಕರ್ಷಣೆಗೆ ಒಳಗಾಗುತ್ತಂತೆ. ನೋಡ್ದ್ಯಾ ಅಕ್ಕ, ಸೈನ್ಸ್ ಕೂಡ ಇದನ್ನೇ ಹೇಳುತ್ತೆ, ಆ್ಯಂಡ್ ಲವ್ ಸೈನ್ಸ್ ಕೂಡ ಇದನ್ನೇ ಹೇಳುತ್ತೆ. ಹಾಗಾದ್ರೆ ನನ್ನ ಇಮ್ಯಾಜಿನೇಷನ್ ಪ್ರಕಾರ ಅದು ಕರೆಕ್ಟಾಗೇ ಆಗಿರುತ್ತೆ. ಸಾಕು, ಸುಮ್ಮನೆ ಇರ್ರೆ. ಏನೇನೋ ಮಾತಾಡಬೇಡಿ. ಹಾಗೆಲ್ಲ ಏನೂ ಇಲ್ಲ. ಮಿಡ್ನೈಟಲ್ಲಿ ನಾನೇ ಖುದ್ದಾಗಿ ದೋಸೆನ ಹೊಯ್ದು ನೀನು ಹೊಟ್ಟೆ ತುಂಬಿಸಿದ್ದೀನಿ. ಆದರೂ ಡಲ್ ಆಗಿದೆಯಲ್ಲ, ಏನಾಯ್ತು? ಪ್ಲೀಸ್ ನನಗೆ ಒಂಟಿಯಾಗಿರೋದಕ್ಕೆ ಬಿಟ್ಬಿಡಿ. ಆಗಿಂದ ಚೆನ್ನಾಗಿದ್ದೀನಿ ಅಂತ ಹೇಳ್ತಿದ್ದೀನಲ್ವಾ? ಒಂದೆರಡು ಸ್ಕ್ರೂ ಕಡಿಮೆ ಇತ್ತು ಅಂತ ಡೌಟ್ ಇತ್ತು, ಈಗ ಕನ್ಫರ್ಮ್ ಆಯಿತು. ಸಾಂಗ್ ಆದರೂ ಪ್ಲೇ ಮಾಡ್ಬೋದಾ? ಏನು ಬೇಡ, ಇದೇ ಚೆನ್ನಾಗಿದೆ. ಸತ್ಯಭಾಮೆ ಸತ್ಯಭಾಮೆ ಕೋಪವೇಕೆ ನನ್ನ. ಅಲ್ಲ, ನಾನು ಅಷ್ಟೊಂದು ಕೆಟ್ಟದಾಗ ಹಾಡಿದ್ನ. ಸಾಂಗ್ ಹಾಕ್ಬೇಡ ಅಂತ ಹೇಳೋದಕ್ಕೆ ಇವಳು ಯಾರು? ನನ್ನ ಕಾರ್ ನನ್ನ ಇಷ್ಟ.
ಡೀಪಾಗಿ ನಿದ್ದೆ ಮಾಡ್ತಿದ್ದಾಳೆ ಅನ್ಸುತ್ತೆ. ಬಟ್ ನಿದ್ದೆಲಿ ಇವಳ ಮುಖದಲ್ಲಿ ನೆಮ್ಮದಿನೇ ಕಾಣಿಸ್ತಿಲ್ಲ. ಏನೂ ಪ್ರಾಬ್ಲಮ್ ಆಗಿದೆ, ಡಿಸ್ಟರ್ಬ್ ಆಗಿದ್ದಾಳೆ. ಬಟ್ ಸಡನ್ನಾಗಿ ಏನಾಗೋದಕ್ಕೆ ಸಾಧ್ಯ? ಐ ಕ್ಯಾನ್ ರೀಡ್ ಯು ಫೇಸ್. ಕಮ್ ಆನ್ ಟೆಲ್ ಮಿ, ಏನಾಗಿದೆ ನಿಮಗೆ? ಅವಳು ಸರಿಯಾಗಿದ್ದಾಳೆ, ಬಟ್ ಸಮಥಿಂಗ್ ಇಸ್ ಡೆಫಿನೆಟ್ಲಿ ರಾಂಗ್ ವಿತ್ ಯು. ಅಲ್ಲ, ಹುಡುಗಿ ನೆರಳು ಕಾಣಿಸಿದ್ರೆ ದೂರ ನಿಂತ್ಕೊಳ್ತಿದೆ. ನೀನೀಗ ಇವಳು ನೆಮ್ಮದಿ ಖುಷಿ ಅಂತೆಲ್ಲ ಚಿಂತೆ ಮಾಡ್ತಿದ್ಯಲ್ಲ. ಅವಳಿಗೆ ನಿದ್ದೆ ಬಂದಿದೆ, ಎಷ್ಟು ಆಗ್ಬಾರ್ದು ಅಂತ ಕೈನ ಹೊಳ್ಳಾಡಿಸ್ದೆ ಕೂತಿದ್ಯಾ. ವಾಟ್ ದ ಬ್ಲಡ್ ಹೇರ್ ಇಸ್ ರಾಂಗ್ ವಿತ್ ಯು? ಕೈ ನೋವ್ತಿದೆ, ಕೈ ನೋವ್ತಿದೆ. ನೀನು ಮಲ್ಕೊಳ್ಳೋದಕ್ಕೆ ನನ್ನ ಕೈ ಬೇಕಿತ್ತು. ಗೊತ್ತಾಗದೆ ಮಲಗಿದ್ದಕ್ಕೆ ಸಾರಿ. ಮನೆಗೆ ಡ್ರಾಪ್ ಮಾಡೋದಕ್ಕೆ ಥ್ಯಾಂಕ್ಸ್. ಹುಡುಗಾನೆ ಸತ್ತು ನಾನೇನಾದರೂ ಮಾಡಲೇಬೇಕು. ಸುಮ್ಮನಿರೋಕ್ಕಂತೂ ಆಗಲ್ಲ. ವೇದಾಂತಿಗೆ ಹೇಳ್ಬಿಡ್ಲಾ? ಇಲ್ಲ ಇಲ್ಲ, ಅವನಿಗೆ ಹೇಳಿದ್ರೆ ಸುಮ್ಮನೆ ಟೆಂಪರ್ ಕಳ್ಕೊಂಡು ಎಡ್ಬಟ್ ಮಾಡಿಬಿಡ್ತಾನೆ. ಈ ಕೆಲಸ ಬೆಣ್ಣೆಯಿಂದ ಕೂದಲು ತೆಗಿಯೋ ಥರ ಆಗಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪ್ರಾಬ್ಲಮ್ ಆಗೋದು ಅದಕ್ಕೆ. ಹೇಳಿ ಅದಕ್ಕೆ. ಅಮ್ಮು, ನೀ ಸೇಫಾಗಿ ರೀಚ್ ಆದ್ಯಾ? ಹಾಂ ಅದಕ್ಕೆ, ನಾನು ಸೇಫಾಗಿ ರೀಚ್ ಆದೆ. ನೀವು ಓಕೆನಾ? ಏನು ತೊಂದರೆ ಇಲ್ಲ ತಾನೇ? ಹಾಂ ಅಮ್ಮು, ನಾ ಸಾರ್ಥಕ್ ಜೊತೆನೇ ಬಂದಿದ್ದೆ. ಏನೋ ಆಗಿರಬೇಕು ಸಾರ್ಥಕ್.
ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ. ನಾನು ಅಮ್ಮ ಹತ್ರ ಮಾತಾಡ್ತೀನಿ, ನೀನು ರೆಸ್ಟ್ ಮಾಡು. ನಾನೇನಾದರೂ ಮಾಡಲೇಬೇಕು, ಇಲ್ಲ ಅಂದರೆ ಯಾವಾಗ ಬಂದೆ ಅಮ್ಮು? ಗೊತ್ತೇ ಆಗಲಿಲ್ಲ. ನೀನು ಎಲ್ಲನೂ ಚೆನ್ನಾಗಾಗೋವಾಗ ನೋಡಿಕೊಂಡೆ ಅಮ್ಮು. ನಿನಗೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ನಿನ್ನ ಮೇಲೆ ನನಗೆ ತುಂಬ ಹೆಮ್ಮೆ ಇದೆ ಕಣೆ. ಅಮ್ಮ, ಇದೇನಮ್ಮ ಇದು? ನೀನಿನ್ನೂ ಮನೆಯಲ್ಲೇ ಇದೆಯಾ? ಮಿಕ್ಕವರೆಲ್ಲ ಆಗಲೇ ಹೋಗಾಯ್ತಲ್ಲ, ನಿಂಗೆ ಆಫೀಸಿಗೆ ತಡ ಆಗಿಲ್ವಾ? ಬರ್ತೀನಪ್ಪ. ತಡ ಆಯ್ತಲ್ಲ ಅಂತ ಕೇಳಿದೆ ತಪ್ಪಾಯ್ತು ನೋಡು. ಟಿಫನ್ ಮಾಡ್ಕೊಂಡು ಹೋಗೋದಲ್ವಾ? ಇಲ್ಲಪ್ಪ, ಸ್ವಲ್ಪ ಜಾಸ್ತಿನೇ ಮಲ್ಕೊಂಡ್ಬಿಟ್ಟೆ, ಅದಕ್ಕೆ ಹೇಳೋದು ಲೇಟ್ ಆಗೋಯ್ತು. ಆದಷ್ಟು ಬೇಗ ಹೋಗಬೇಕು. ನೀವಿನ್ನೂ ಕೆಲ್ಸಕ್ಕೆ ಹೋಗಿಲ್ವಾ? ಇಲ್ಲಮ್ಮ, ನಂದು ಬೇರೆ ಶಿಫ್ಟು, ಕಾಂಪನ್ಸೇಷನ್ನು. ಇಷ್ಟೊತ್ತಿಗೆ ಹೋಗಬೇಕು ಅಂತೇನಿಲ್ಲ, ಹೋದ್ಮೇಲೆ ಎಷ್ಟೊತ್ತು ಕೆಲಸ ಮಾಡ್ತೀವಿ ಅನ್ನೋದು ಮುಖ್ಯ ಅಷ್ಟೇ. ಸರಿಯಪ್ಪ. ಆ ನೇಚರು ಇನ್ನೂ ಕಾಲ್ ಮಾಡಿಲ್ಲ. ದೇವ್ರೆ, ನೀನೇ ನನಗೊಂದು ದಾರಿ ತೋರಿಸ್ಬೇಕು. ಹೇಗಾದರೂ ಮಾಡಿ ಅವ್ರ ಅದಕ್ಕೆ ವಿಡಿಯೋನ ಡಿಲೀಟ್ ಮಾಡೋ ಹಾಗೆ ಮಾಡಪ್ಪ. ಇದೇನಪ್ಪ ನೀವು ತರ್ತಾ ಇದ್ದೀರಾ? ಅಮ್ಮ ಎಲ್ಲಿ? ಅಮ್ಮ ಅದೇನೋ ಬೇಕು ಅಂತ ಪಕ್ಕದ ಮನೆಗೆ ಹೋಗಿದ್ದಾಳೆ, ತಗೋತೀನಿ. ಇಲ್ಲಪ್ಪ, ನನಗೆ ಹಸಿವಿಲ್ಲ, ಬೇಡ. ಅವಲಕ್ಕಿನ ಯಾರಾದರೂ ಬೇಡ ಅಂತಾರ? ಕೃಷ್ಣಂಗೆ ಕೋಪ ಬರುತ್ತೆ ಅಂತ ಅಮ್ಮ ಯಾವಾಗಲೂ ಹೇಳೋದಿಲ್ವಾ? ತಗೋ, ಒಂದು ಸ್ವಲ್ಪ ತಿಂದ್ಬಿಡು ಪುಟ, ಪ್ಲೀಸ್. ಅಯ್ಯೋ, ಅದು ಯಾವಾಗಲೂ ಇದ್ದಿದ್ದೆ, ನಾನು ನೋಡ್ತೀನಿ. ನೀನು ತಗೋ, ನೀನು ಆರಾಮಾಗಿ ಕೂತ್ಕೊಂಡು ತಿನ್ನು. ಹಲೋ, ಯಾರು? ಯಾರಪ್ಪ? ಯಾರೋ ಕಿಶನ್ ಅಂತೆ, ಜನಸೇವಾ ಪಾರ್ಟಿಯಿಂದ ಅಂತ ಹೇಳಿದ್ರು. ಹಲೋ ಅಮೂಲ್ಯ, ನಾನು ಅವ್ರ ತಂದೆ ಮಾತಾಡ್ತಾ ಇರೋದು, ಹೇಳಿ. ಯಾಕಮ್ಮ ಕಾಲ್ ಕಟ್ ಮಾಡಿಬಿಟ್ಟೆ? ಅದೇನೋ ಜನಸೇವೆ ಪಾರ್ಟಿಯಿಂದ ಅಂತ ಹೇಳಿದ್ರು. ಸುಮ್ಮನಿರಿಪ್ಪ, ನಮಗೆಲ್ಲ ಯಾವ ಪಾರ್ಟಿಯಿಂದ ಕಾಲ್ ಮಾಡ್ತಾರೆ? ನೆನ್ನೆಯಿಂದ ಅದು ಯಾರು ಸುಮ್ಮನೆ ಸ್ಪ್ಯಾಮ್ ಕಾಲ್ ಮಾಡ್ತಿದ್ದಾರೆ. ಹಾಗಂದ್ರೇನಮ್ಮ? ಸುಮ್ಮನೆ ಮೋಸ ಮಾಡೋ ಕಾಲ್ಗಳಪ್ಪ. ಕ್ರೆಡಿಟ್ ಕಾರ್ಡ್ ತೊಗೊಳ್ಳಿ, ನಮ್ಮ ಕಡೆಯಿಂದ ಆ ಬೆನಿಫಿಟ್ ಕೊಡ್ತೀವಿ. ಈ ರಾಜಕೀಯ ಪಕ್ಷದವರು ನಮ್ಮ ಪಾರ್ಟಿ ಪರ ಪ್ರಚಾರ ಮಾಡಿ ನಿಮ್ಗೆ ಆ ಕೆಲಸ ಈ ಕೆಲಸ ಮಾಡಿಕೊಡ್ತೀವಿ. ಈ ಬ್ಯಾಂಕ್ನವರು ಲೋನ್ ಕೊಡ್ತೀವಿ ಅಂತೆಲ್ಲ ತಲೆ ತಿಂತಾರೆ. ಸ್ವಲ್ಪ ಯಾಮಾರಿದ್ರು ಅಷ್ಟೇ ಬಡ್ದು ಬಾಯಿಗೆ ಹಾಕೊಂಡ್ಬಿಡ್ತಾರೆ. ಬರ್ತೀನಪ್ಪ. ಟಿಫನ್ ಇವಳು ಯಾವತ್ತೂ ಈ ಥರ ಆಡೋಳು ಅಲ್ವಲ್ಲ. ಅಂಥವ್ರು ಯಾರಾದರೂ ಕಾಲ್ ಮಾಡಿದ್ರೆ ಅವ್ರಿಗೆ ಚಳ್ಳೆ ಹಣ್ಣು ತಿನ್ನಿಸೋ ಅಂಥವಳು ಇವಳು. ಇವತ್ತು ಯಾಕೆ ಹೀಗೆ ಆಡ್ತಾ ಇದ್ದಾಳೆ? ಏನಾದರೂ ಮುಚ್ಚಿಡ್ತಿರ್ಬೋದಾ? ಕೊಬ್ಬಿರ್ಬೇಕು, ಆದರೆ ಇಷ್ಟಿರಬಾರ್ದು. ತನ್ನ ಜುಟ್ಟನ್ನು ನನ್ನ ಕೈಲಿ ಕೊಟ್ಟು ನನ್ನ ಕಾಲ್ನ ಕಟ್ ಮಾಡೋಷ್ಟು ಕೊಬ್ಬ ಮಾಡ್ತೀನಿ ನಿನಗೆ, ಮಾಡ್ತೀನಿ. ಅಗ್ರಜ, ಏನ್ ನನ್ನನ್ನು ಮಾತಾಡಿಸ್ತಿ? ಹಂಗೆ ಹೋಗ್ತಿದ್ಯಾ? ಏನಿಲ್ಲ, ಆಫೀಸಿಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ನೀನು ಡೀಪ್ ಸ್ಲೀಪಲ್ಲಿದ್ದಲ್ಲ, ಸೊ ಅಂದ್ರೆ ಅಗ್ರಜ ಮೊದಲು ನಿದ್ದೆ ಮಾಡು, ಆಮೇಲೆ ಕೆಲಸ ಮಾಡು ಅಂತ ಹೇಳ್ತಿದ್ದಾನ? ಇಷ್ಟೆಲ್ಲ ಚೇಂಜಸ್ ಆಗಿದೆ ಅಂದರೆ ಯಾರದ್ದು ಇನ್ಫ್ಲೂಯೆನ್ಸ್ ಇರಲೇಬೇಕು. ಆ್ಯಕ್ಚುಲಿ ನಾನು ಬರೀ ಜೋಕ್ ಮಾಡ್ತಿದ್ದೆ ಅಷ್ಟೇ. ಆ ಥರ ಎಲ್ಲ ಏನೂ ಇಲ್ಲ. ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ. ಮೊದಲು ನೀನು ಹುಡುಗಾಟದ ಬುದ್ಧಿನ ಬಿಟ್ಟು ಸೀರಿಯಸ್ ಆಗು. ಯು ಎಂಗೇಜ್. ಇನ್ನು ಕೆಲವೇ ದಿನಗಳಲ್ಲಿ ನೀನು ಮದುವೆ ಆಗುತ್ತೆ. ಯು ಬಿ ಎ ಮ್ಯಾರಿಡ್ ಪರ್ಸನ್. ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ಅಯ್ಯೋ ಕೂತ್ಕೋ ಅಗ್ರಜ, ಅದೆಲ್ಲ ಇರಲಿ. ನೀನೆಲ್ಲೋಗಿದ್ದೆ?
ನಾನು ಅಮೂಲ್ಯನ ಮನೆ ಡ್ರಾಪ್ ಮಾಡಿ ಬಂದೆ. ಹುಡುಗಾಟದ ಬುದ್ಧಿ ಬಿಡ್ಬೇಕಾಗಿರೋದು ನೀನು. ಏನಾಗಂದ್ರೆ ಸಿಂಪಲ್ ಅಗ್ರಜ, ನೀನು ಕೂಡ ಒಬ್ರ ಬಗ್ಗೆ ತುಂಬಾನೇ ಇಂಟ್ರೆಸ್ಟ್ ತೋರಿಸ್ತಾ ಇದೆಯಾ. ಆ್ಯಂಡ್ ಆ ವ್ಯಕ್ತಿ ನನಗೆ ತುಂಬ ಕ್ಲೋಸ್ ಇದ್ದಾರೆ. ಇನ್ಫ್ಯಾಕ್ಟ್ ಅವರೇ ನನ್ನ ಫೇವ್ರೇಟ್ ನಾದ್ನಿ. ನೀನು ಮನ್ಸು ಮಾಡಿದ್ರೆ ಇಬ್ರಿಗೂ ಒಂದೇ ಮನೆಯಿಂದ ಹೆಂಟನ್ನಂಗೆ ಆಗತ್ತೆ. ವಿಕ್ರಾಂತ್, ನಾನೀಗ ಚಿಕ್ಕ ವಯಸ್ಸಿನ ಅಂಡರ್ಟೇಕರ್ ಆಗಲೇಬೇಕಾಗತ್ತೆ. ನಾನು ರೇಮಿಸ್ಟರಿ ಆಗಲ್ಲ. ಬಟ್ ಯು ಡೋಂಟ್ ಹ್ಯಾವ್ ಅ ಚಾಯ್ಸ್. ಸಾರಿ ವಿಕ್ರಾಂತ್. ಅಯ್ಯೋ ಅಗ್ರಜ ಬಿಡು, ನೋಡು ಯಾವಾಗಲೂ ಅಂತ ಕೇಳಲ್ಲ. ಏನ್ ಮಾಡ್ತಾ ಇದ್ದೀರಾ? ಗೊತ್ತು ಏನು ಇಲ್ವಾ ನಿಮ್ಗೆ? ಅಯ್ಯೋ ಮುತ್ತಿನ ಬಗ್ಗೆ ಆಕ್ಷೇಪ ಇಲ್ಲ ಅಂದಮೇಲೆ ಬಾಕಿ ಯೋಚನೆ ಯಾಕೆ ಮಾಡ್ತೀಯಾ? ಹಾಲ್ ಇದೀವಿ, ಯಾರ್ದು ನೋಡಿದ್ರೆ? ಅಯ್ಯೋ ನೋಡಿದ್ರೆ ಏನಾಗುತ್ತೆ, ಅದನ್ನು ವಿಡಿಯೋ ಮಾಡಿ ನ್ಯೂಸಲ್ಲಿ ಪದೇ ಪದೇ ಝೂಮ್ ಹಾಕಿ ತೋರಿಸಿ ಹಿಂಸೆ ಮಾಡ್ತಾರೆ. ತಾವು ನಿಂತಿರೋದು ತಮ್ಮ ಗಂಡನ ಜೊತೆನೆ. ಸರಿಕಾ ಆಫೀಸ್ಗೆ ಇರು, ನಾನು ಬರ್ತೀನಿ. ಒಂದೇ ಮನೆಯಿಂದ ಒಂದೇ ಜಾಗಕ್ಕೆ ಹೋಗ್ತಿದ್ದೀವಿ, ಸುಮ್ಮನೆ ಎರಡು ಕಾರ್ಯಕ್ಕೆ. ಮೊದಲೇ ಟ್ರಾಫಿಕ್ ಜಾಸ್ತಿ. ನಾನು ಆಫೀಸ್ಗೆ ಹೋಗ್ತಾ ಇಲ್ಲ. ಇವತ್ತು ನಾಳೆ ನಾನು ಲೀವಲ್ಲಿದ್ದೀನಿ. ನನಗೆ ಆಚೆ ಬೇರೆ ಕೆಲಸ ಇದೆ. ಲೀವ್ ಯಾವಾಗ ಅಪ್ಲೈ ಮಾಡಿದೆ? ನನಗೆ ಗೊತ್ತೇ ಆಗಿಲ್ಲ. ನಿನಗೆ ಯಾಕೆ ಗೊತ್ತಾಗಬೇಕು? ನಾನು ರಿಪೋರ್ಟ್ ಮಾಡೋದು ವೇದಾಂತ್ಗಲ್ವಾ? ಅವರಿಗೆ ಮೇಲ್ ಮಾಡಿದ್ದೀನಿ. ನೀನು ಆದ್ಯ ಆರ್ಗ್ಯಾನಿಕ್ಸ್ HR, ಅಣ್ಣ ಆದರೂ ಓನರು. ಸುಮ್ಮನೆ ನನ್ನ ಹತ್ರ ಎಲ್ಲ ಟೈಮಲ್ಲೂ ತಡಿಬೇಡ ಆದ್ಯ. ಮಧ್ಯೆ ಅವಳು ಸದ್ರ ಕೊಟ್ಟಿದ್ದು ಜಾಸ್ತಿ ಆಗಿದೆ. ಇವಳು ಒಬ್ಳು ತಂಗಿ, ನೋಡಿ ಹೇಗೆ ಆಡ್ತಿದ್ದಾಳೆ ಅಂತ. ಛೇ, ನನ್ನ ಕರ್ಮ. ಬಾಸ್, ಅಮೂಲ್ಯ ಮೇಡಮ್ನ ಕರೀಲ ಬಾಸ್? ಓಕೆ ಬಾಸ್. ಶ್ರೀಕಾಂತ ಬನ್ರಿ. ಹೇಳಿ ಬಾಸ್. ಅಮೂಲ್ಯನ ಯಾಕ್ರಿ ಕರೀತೀರಾ? ಗೊತ್ತಿಲ್ಲ ಬಾಸ್. ಮತ್ತೆ ಅವಳ ಹೆಸರು ಹೇಳ್ಕೊಂಡು ಯಾಕೆ ಬಂದ್ರಿ? ಅಪ್ಡೇಷನ್ ಬಾಸ್, ಅಪ್ಡೇಷನ್. ನೀವು ನನ್ನನ್ನು ಕರೆಯೋದು ಯಾವಾಗಲೂ ಅವಳನ್ನ ಕರೆಯೋದಕ್ಕೆ ಅಂತ ಅನ್ಕೊಂಡಿದ್ದೀರಾ? ಅದು ಹಾಗಲ್ಲ ಬಾಸ್. ಎಕ್ಸ್ಕ್ಯೂಸ್ ಮೀ. ಹಾಗಲ್ಲ ಬಾಸ್, ಹಾಗಲ್ಲ. ನಾನು ಹಾಗ ಅನ್ಕೊಂಡಿಲ್ಲ. ಅದೇ ನಿಜ ಆಗಿದ್ದಿದ್ರೆ ನಾನು ಬರ್ಬೇಕಾದ್ರೇನೆ ಅವ್ರನ್ನ ಕರ್ಕೊಂಡ್ ಬಂದ್ಬಿಡ್ತಿರ್ಲಿಲ್ವಾ? ಇವಾಗ ಅದನ್ನ ಬಿಡಿ ಬಾಸ್. ಹೇಳಿ ಬಾಸ್, ಯಾಕೆ ಕರೆದಿದ್ದು? ಏನಕ್ಕೆ ಕರೆದೆ? ಓಕೆ, ಅದು ಯಾಕೆಂತ ನಾನೇನು ಹೇಳಲ್ಲ. ಬಟ್ ಹೋಗಿ ಅಮೂಲ್ಯನ ಕರಿ. ಕಳ್ಳು ಬೇಕು ಸಿಕ್ಕಾಕೊಂಡ್ರು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಮೈಂಡ್ ವಾಯ್ಸಲ್ಲಿ ಬೈಕೊಳ್ಳೋದೇನು ಬೇಕಾಗಿಲ್ಲ. ಹೋಗಿ ಕರೀರಿ ಅವಳನ್ನ. ಶರಪ್, ಯಾಕೆ ನಗ್ತಿದ್ದೀರಾ? ನಾನೆಲ್ಲ ಮನ್ಸಲ್ಲಿ ಆಡ್ಕೊಂಡು ನಗ್ತಿದ್ದೀರಾ ಅಲ್ವಾ? ಅಯ್ಯಯ್ಯೋ ಬಾಸ್, ನಿಮ್ಮನ್ನೆಲ್ಲಾದ್ರೂ ಬೈಕೊಳ್ಳೋದುಂಟೆ? ಆಂಜನೇಯ ಯಾವತ್ತಾದ್ರೂ ರಾಮನ್ನ ಬೈಕೊಂಡಿರೋ ಎಕ್ಸಾಂಪಲ್ ಇದೆಯಾ? ಈ ಕಥೆ ಎಲ್ಲ ನನ್ನ ಮುಂದೆ ಹೊಡಿಬಿಡಿ. ಹಾಗಾದ್ರೆ ನೀವು ಈಗ ನಕ್ಕಿದ್ ಸುಳ್ಳ? ಅದು ನಿಜಾನೇ ಬಾಸ್, ಆದ್ರೂ ನಾನು ನಕ್ಕಿದ್ದು ಒಂದು ಜೋಕ್ ನೆನಪಾಗಿದ್ದಕ್ಕೆ. ನಾನು ನಿಮಗೆ ಕೆಲಸ ಹೇಳಿದ್ರೆ ನಿಮಗೆ ಜೋಕ್ ನೆನಪಾಗುತ್ತಾ? ಅದೇನ್ ಜೋಕ್ ಅಂತ ಹೇಳ್ರಿ. ಅದು ಒಂಥರ ಜೋಕು, ಒಂಥರ ಒಗಟು. ಮೊಟ್ಟೆ ಮತ್ತೆ ಹಾಲನ್ನ ಕೊಡೋ ಏಕೈಕ ಜೀವಿ ಯಾವುದು ಅಂತ ಹೇಳಿ ಬಾಸ್? ಹಾಲು ಮತ್ತು ಮೊಟ್ಟೆ ಇವೆರಡನ್ನೂ ಕೊಡೋ ಏಕೈಕ ಜೀವಿ ಯಾವುದು ಹೇಳಿ ನೋಡೋಣ. ಗೊತ್ತಿಲ್ಲ. ಸರಿ, ನಾನೇ ಹೇಳ. ಹೇಳಿ. ಅಂಗನವಾಡಿ ಟೀಚರ್. ಹುಡುಗಿರಂದ್ರೆ ಆಗಲ್ಲ ಅನ್ನೋ ನಾನು ಈ ಗಂಡ್ಬೀರಿಗೋಸ್ಕರ ಜೋಕ್ ಹೇಳ್ಕೊಂಡು ನಕ್ಕದೆ ಅಂತ ಗೊತ್ತಾದ್ರೆ ಟೈಮ್ ಸಿಕ್ಕಾಗೆಲ್ಲ ಕೌಂಟರ್ ಕೊಟ್ಟು ಹಿಂಸೆ ಮಾಡ್ಬಿಡ್ತಾನೆ ಈ ಕಾಂತ. ಸಿಕ್ಕಾಪಟ್ಟೆ ಕಾಂಪ್ಲಿಕೇಟೆಡ್ ಜೋಕು ಬಾಸ್ ಇದು. ನೀವು ಎಷ್ಟೇ ಯೋಚನೆ ಮಾಡಿದ್ರು ಇಷ್ಟು ಬೇಗ ಹೊಳಿಯಲ್ಲ ಬಿಡಿ. ಈಗ ಹೊಡೆದು ಬಿಟ್ರೆ ದೇಶ ಉದ್ಧಾರ ಆಗುತ್ತಾ? ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ. ಜೋಕ್ ಅಂತೆ ಜೋಕ್. ಕೆಲಸ ನೋಡ್ರಿ. ಜೋಕ್ ಹೇಳು ಅನ್ನೋರು ಇವ್ರೆ, ಹೇಳಿದ್ರೆ ಬೈಯೋರು ಇವ್ರೆ. ಇದು ಮೊಟ್ಟೆ ಹಾಲು ಎರಡನ್ನೂ ಕೊಡದೇ ಇರೋ ಡೇಂಜರ್ ಜೀವಿ. ಕಾತಲ್ಗಟ್ಟು ಕಾಕ ಕಿಳಿ ಕಾಕ ಗುಣಿಸಿಕೆ ಗುಣಸಿಂದಿರ್ಗಕ್ಕೆ ಡಾರ್ಲಿಂಗ್.
ಅಮ್ಮೋ ಆರ್ ಯು ಫೈನ್? ಅಮ್ಮೋ ಆರ್ ಯು ಫೈನ್? Sa